ಹೆಚ್ಐ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಜಗತ್ತಿಗೆ ಜೈನ ಸಮುದಾಯದ ಕೊಡುಗೆ ಅಪಾರ. ಶಾಂತಿ ಸೌಹಾರ್ದತೆ ನಮ್ಮ ಜೀವನ ಮಾರ್ಗವಾಗಲಿ. ಶಾಸಕ ಸ್ವರೂಪ್ ಪ್ರಕಾಶ್ ಕರೆ. ಶಿಲುಬೆ ಬೆಟ್ಟ ಗಣಿಗಾರಿಕೆ ತಾತ್ಕಾಲಿಕ ಸ್ಥಗಿತ. ಸಮಸ್ಯೆ ಪರಿಹಾರಕ್ಕೆ 15 ದಿನಗಳ ಗಡುವು. ಎಡಿಸಿ ಭರವಸೆಯಿಂದ 5 ದಿನಗಳ ಮುಷ್ಕರ ಅಂತ್ಯ. ಮಲೆನಾಡಿನಲ್ಲಿ ಹೆಚ್ಚಿದ ಕಾಡಾನೆಗಳ ಹಾವಳಿ. ಮನೆ ಮುಂದೆ ನಿಲ್ಲಿಸಿದ್ದ ಆಟೋ ಜಖಂಗೊಳಿಸಿದ ಆನೆ. ಗ್ರಾಮಸ್ಥರಲ್ಲಿ ಹೆಚ್ಚಿದ ಆತಂಕ. ಈ ಸಮಾಜದಲ್ಲಿ ಜೈನ ಸಮುದಾಯದ ಕೊಡುಗೆ ಅಪಾರವಾಗಿದ್ದು, ಶಾಂತಿ ಸೌಹಾರ್ದತೆಯೇ ನಮ್ಮ ಜೀವನದ ಮಾರ್ಗವಾಗಬೇಕೆಂದು ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ತಿಳಿಸಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಯೋಗದಲ್ಲಿ ಸೋಮವಾರ ಹಮ್ಮಿಕೊಳ್ಳಲಾಗಿದ್ದ ಭಗವಾನ್ ಶ್ರೀ ಮಹಾವೀರ ಜಯಂತಿ ಕಾರ್ಯಕ್ರಮದಲ್ಲಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿದ ಅವರು, ಜೈನ ಸಮುದಾಯದ ಸೇವೆಯನ್ನು ಪ್ರಶಂಸಿಸಿ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ಮಹತ್ವವನ್ನು ಒತ್ತಿ ಹೇಳಿದರು. ತಮ್ಮ ತಂದೆಯವರು ನಗರಸಭೆ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಹಾಗೂ ಉಪಾಧ್ಯಕ್ಷರಾಗಿದ್ದ ಫಣಿರಾಜ್ ಅವರ ಕಾಲದಲ್ಲಿಯೇ ಜೈನ ಸಮುದಾಯದವರು ನಗರಾಭಿವೃದ್ಧಿಗೆ ನೀಡಿದ ಕೊಡುಗೆಗಳು ಅಪಾರವಾಗಿದೆ ಎಂದು ಸ್ಮರಿಸಿದರು. ಜೈನ ಸಮುದಾಯವು ಹಾಸನ ಜಿಲ್ಲೆಯಲ್ಲಿ ಶಿಕ್ಷಣ, ಧರ್ಮ ಮತ್ತು ಸಮಾಜಮುಖಿ ಕಾರ್ಯಗಳಲ್ಲಿ ವಿಶಿಷ್ಟ ಗುರುತು ಮೂಡಿಸಿದ್ದು, ಶ್ರವಣಬೆಳಗೊಳದ ವಿಶ್ವಪ್ರಸಿದ್ಧ ಗೊಮಟೇಶ್ವರ ಪ್ರತಿಮೆ ಮತ್ತು ಹಾಸನದ ಬಸ್ತಿಗಳು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊತ್ತಿವೆ ಎಂದರು. ಇವುಗಳು ಜಿಲ್ಲೆಗೆ ಕೀರ್ತಿಯನ್ನು ತಂದುಕೊಟ್ಟ ಮಹತ್ವದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಗಳಾಗಿವೆ ಎಂದರು. ತಾವು ಕೂಡ ಶ್ರವಣಬೆಳಗೊಳದ ಜೈನ ಸಮುದಾಯದ ಬಾಹುಬಲಿ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಎಂಜಿನಿಯರಿಂಗ್ ಪದವಿ ಪಡೆದಿದ್ದು, ನಂತರ ಜನರ ಆಶೀರ್ವಾದದಿಂದ ಶಾಸಕರಾಗಲು ಸಾಧ್ಯವಾಯಿತು ಎಂದರು. ತಮ್ಮ ಜೀವನದ ಬೆಳವಣಿಗೆಯಲ್ಲಿ ಜೈನ ಸಮುದಾಯದ ಪಾತ್ರ ಮಹತ್ವದ್ದಾಗಿದೆ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದರು. ಇನ್ನು ತಮ್ಮ ತಂದೆಯವರು 4 ಬಾರಿ ಶಾಸಕರಾಗಿ ಆಯ್ಕೆಯಾಗಲು ಜೈನ ಸಮುದಾಯದ ಬೆಂಬಲ ಪ್ರಮುಖ ಕಾರಣವಾಗಿದ್ದು, ಆ ಆತ್ಮೀಯ ಸಂಬಂಧವನ್ನು ಮುಂದುವರಿಸುತ್ತೇವೆ ಎಂದು ತಿಳಿಸಿದರು. ಜೈನ ಸಮುದಾಯದವರು ಸದಾ ಶಾಂತಿ, ಸಹಿಷ್ಣುತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಪಾಲಿಸಿಕೊಂಡು ಬಂದಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಹಾವೀರರು ನೀಡಿದ ಅಹಿಂಸೆಯ ಸಂದೇಶವನ್ನು ಉಲ್ಲೇಖಿಸಿದ ಶಾಸಕ ಸ್ವರೂಪ್, ಸಮಾಜದಲ್ಲಿ ಯಾರಿಗೂ ಹಾನಿ ಮಾಡದೆ ಮಾನವೀಯ ಗುಣಗಳಿಂದ ಮನಸ್ಸುಗಳನ್ನು ಗೆಲ್ಲುವ ಜೀವನವೇ ನಿಜವಾದ ಧರ್ಮ ಎಂದು ಹೇಳಿದರು. ಪ್ರತಿಯೊಬ್ಬರೂ ಸಹನೆ, ಪ್ರೀತಿ ಮತ್ತು ಸಹಕಾರದ ಮನೋಭಾವದಿಂದ ಬದುಕಿದರೆ ಮಾತ್ರ ಸಮಾಜದಲ್ಲಿ ಶಾಂತಿ ಮತ್ತು ಏಕತೆ ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಮಹಾವೀರರ ಕುರಿತು ಕೇಂದ್ರೀಯ ವಾಣಿಜ್ಯ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಚಂದ್ರಕಾಂತ್ ಪಡೇಸೂರು ಮಾತನಾಡಿ, ಜೈನ ಧರ್ಮ ಮತ್ತು ಅದರ ತತ್ವಶಾಸ್ತ್ರವು ಅನಾದಿ ಕಾಲದಿಂದಲೂ ನಿರಂತರವಾಗಿ ಹರಿದು ಬರುತ್ತಿರುವ ಪವಿತ್ರ ಆಧ್ಯಾತ್ಮಿಕ ಪರಂಪರೆಯಾಗಿದೆ. ಪ್ರತಿಯೊಂದು ಯುಗದಲ್ಲೂ ಧರ್ಮದ ಸ್ಥಾಪನೆ ಮತ್ತು ಮಾನವ ಕುಲಕ್ಕೆ ಸತ್ಪಥದ ದಾರಿದೀಪವಾಗಲು 1ರಿಂದ 24 ತೀರ್ಥಂಕರರು ಭೂಮಿಗೆ ಅವತರಿಸಿ ದೈವಿಕ ಸಂದೇಶ ಸಾರುತ್ತಾರೆ ಎಂಬ ನಂಬಿಕೆ ಜೈನ ಸಂಪ್ರದಾಯದಲ್ಲಿದೆ. ಪ್ರಸ್ತುತ ಯುಗದಲ್ಲಿ ಪ್ರಥಮ ತೀರ್ಥಂಕರರಾದ ಭಗವಾನ್ ಶ್ರೀ ವೃಷಭದೇವರಿಂದ ಆರಂಭವಾಗಿ 24ನೇ ಹಾಗೂ ಅಂತಿಮ ತೀರ್ಥಂಕರರಾದ ಭಗವಾನ್ ಮಹಾವೀರರ ಮೂಲಕ ಈ ಧಾರ್ಮಿಕ ಪರಂಪರೆ ಪೂರ್ಣತೆಯನ್ನ ಕಂಡಿದೆ. ಜೈನ ಧರ್ಮದ ಸಾರಭೂತವಾದ ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಎಂಬ ಮಹತ್ವದ ತತ್ವಗಳನ್ನು ಮಹಾವೀರರು ಜಗತ್ತಿಗೆ ಬೋಧಿಸಿದ್ರು. ಭಗವಾನ್ ಮಹಾವೀರರು ಕ್ರಿಸ್ತಪೂರ್ವ 599ರಲ್ಲಿ ಚೈತ್ರ ಶುಕ್ಲ ತ್ರಯೋದಶಿಯ ಪವಿತ್ರ ದಿನದಂದು ಜನಿಸಿದ್ದು, ಈ ದಿನವನ್ನ ಜೈನ ಸಮುದಾಯ ಮಾತ್ರವಲ್ಲದೆ ಪ್ರಪಂಚದಾದ್ಯಂತ ಭಕ್ತಿಭಾವದಿಂದ ಆಚರಿಸಲಾಗುತ್ತದೆ. ಈ ಶುಭ ದಿನದಂದು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು, ಧಾರ್ಮಿಕ ಕಾರ್ಯಕ್ರಮಗಳು, ಉಪನ್ಯಾಸಗಳು ನಡೆಯುತ್ತವೆ. ಜೊತೆಗೆ ದಾನ, ಧರ್ಮ, ಉಪವಾಸ ಮತ್ತು ಸತ್ಪ್ರವೃತ್ತಿಗಳ ಮೂಲಕ ಮಹಾವೀರರ ಉಪದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂದೇಶವನ್ನ ಸಾರಲಾಗುತ್ತದೆ. ಈ ಆಚರಣೆ ಕೇವಲ ಒಂದು ಹಬ್ಬವಾಗಿರದೆ ಮಾನವೀಯ ಮೌಲ್ಯಗಳು, ಶಾಂತಿ, ಸಹಿಷ್ಣುತೆ ಮತ್ತು ಅಹಿಂಸೆಯ ಮಹತ್ವವನ್ನ ಸಾರುವ ಆಧ್ಯಾತ್ಮಿಕ ಸಂಭ್ರಮವಾಗಿಯೂ ಪರಿಗಣಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು. ಮಹಾವೀರ ಜಯಂತಿ ಅಂಗವಾಗಿ ನಗರದ ಮಹಾವೀರ ಭವನ ಮತ್ತು ಬಸ್ತಿಗಳಲ್ಲಿ ಬೆಳಗ್ಗಿನಿಂದಲೇ ವಿವಿಧ ಪೂಜಾ ಕಾರ್ಯಗಳು ಜರುಗಿದವು. ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಡಾ ಎಚ್ಪಿ ತಾರಾನಾಥ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಖಜಾಂಚಿ ಹೇಮಂತ್, ಜೈನ ಸಂಘದ ಅಧ್ಯಕ್ಷ ಎಚ್ ಶಾಂತೀಶ್, ಮಹಾವೀರ ಭವನದ ಅಧ್ಯಕ್ಷ ಎಚ್ಡಿ ನಾಗೇಂದ್ರಯ್ಯ, ತೇರಾಪಂತ್ ಸಭಾದ ಅಧ್ಯಕ್ಷ ಸೋಹನ್ ಲಾಲ್, ಮೂರ್ತಿ ಪೂಜಕ್ ಜೈನ್ ಸಂಘದ ಅಧ್ಯಕ್ಷ ಅಮೃತ್ ಲಾಲ್ ಜೈನ್, ಕಮಲೇಶ್, ಮುನುಶ್ರೀ ಆಗಮ ಶೇಖರ್ ಜೊತೆ ಜೈನ ಗುರುಗಳು ಭಾಗವಹಿಸಿದರು. ಯತೀಶ್ ರವರು ಕಾರ್ಯಕ್ರಮ ನಿರೂಪಿಸಿದರು. ಹೆಚ್ಐಎನ್ ನ್ಯೂಸ್, ಹಾಸನ್. ತಾಲೂಕಿಗೆ ಹಾಸನ ನಗರಕ್ಕೆ ಜಿಲ್ಲೆಯೂ ಕೂಡ ಕೊಟ್ಟಿದೆ. ಅದೇ ರೀತಿ ನಮ್ಮ ತಂದೆ ನಗರಸಭೆ ಅಧ್ಯಕ್ಷರಾದ ಕೂಡ ಉಪಾಧ್ಯಕ್ಷರಾಗಿ ಫಣಿರಾಜ್ ಅವರು ಜೈನ ಸಮುದಾಯದವರು, ಅವರು ಕೂಡ ಹಾಸನ ನಗರಕ್ಕೂ ಕೂಡ ಹಲವಾರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಕೂಡ ಮಲ್ನಾಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪ್ರಿನ್ಸಿಪಲ್ ಆಗಿ ಅಮರೇಂದ್ರ ಅವರು ಕೂಡ ಇವತ್ತು ನಮ್ಮ ಹಾಸನ ಕಾಲೇಜಿನ ಅವರು ಕೂಡ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ತಮ್ಮದೇ ಆದಂತಹ ಕೊಡುಗೆನ ಹಾಸನ ಜಿಲ್ಲೆಯಲ್ಲಿ ನಮ್ಮ ಜೈನ ಸಮುದಾಯ ಬರ್ತಾ ಇದೆ. ಅದು ಕೂಡ ನಮ್ಮೆಲ್ಲರಿಗೂ ಸಂತೋಷ.
ಅದೇ ರೀತಿ ಹಾಸನ ಜಿಲ್ಲೆಯಲ್ಲೂ ಕೂಡ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಇರ್ಬೋದು, ಸಾವಿರಾರು ವರ್ಷದ ಇತಿಹಾಸ ಇರುವಂಥದ್ದು. ಅದೇ ರೀತಿ ನಮ್ಮ ಹಾಸನದ ಜೈನ ಬಸ್ತಿಗಳಿರ್ಬೋದು, ಅದು ಕೂಡ ಸಾವಿರಾರು ವರ್ಷದ ಒಂದು ಇತಿಹಾಸ ಇರುವಂಥದ್ದು. ಆತ್ಮ ಕೇಂದ್ರಿತವಾದಂತಹ ಧರ್ಮ, ಸಪ್ತತತ್ವಗಳು ಅಂತ ಹೇಳ್ತಾರೆ. ಜೀವ, ಅಜೀವ, ಆಶ್ರವ, ಬಂಧ, ನಿರ್ಜರ, ಮೋಕ್ಷ ಅಂತ ಸಪ್ತತತ್ವಗಳನ್ನ ಹೇಳ್ತಾರೆ. ಇದನ್ನು ವೀರಶೈವ ಫಿಲಾಸಫಿಯಲ್ಲಿ ಷಟ್ಸ್ಥಲ ಅಂತ ಹೇಳ್ತಾರೆ. ಭವಿ, ಭಕ್ತ, ಶರಣ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತ ಹೇಳ್ತಾರೆ. ಹೀಗೆ ಒಂದು ಆತ್ಮ ಪೂರ್ವ ಕರ್ಮದ ಫಲವಾಗಿ ಪರ್ಯಾಯವನ್ನು ಧರಿಸಿ, ಅಂದರೆ ದೇಹವನ್ನು ಧರಿಸಿ ಬರ್ತದೆ. ಅದು ಭಾಳಷ್ಟು ಜನ್ಮಗಳಲ್ಲಿ ಭವಾವಳಿ ಅಂತ ನಾವು ಜೈನ ಧರ್ಮದಲ್ಲಿ ಕರಿತೇವೆ. ಬೇರೆ ಬೇರೆ ಭವಗಳಲ್ಲಿ ಮಹಾವೀರರು ತೀರ್ಥಂಕರ ಭವಕ್ಕೆ ಬರುವ ಮುನ್ನ 27 ಜನ್ಮಗಳನ್ನು ದಾಟಿ ಬಂದರು ಅಂತ ಜೈನ ಉತ್ತರ ಪುರಾಣದಲ್ಲಿ ಉಲ್ಲೇಖ ಬರ್ತದೆ. ಆಲೂರು ತಾಲೂಕಿನ ಹೊಸಮಠ ಗ್ರಾಮ ಸಮೀಪದ ಶಿಲುಬೆ ಬೆಟ್ಟದಲ್ಲಿ ನಡೆಯುತ್ತಿರುವ ಗಣಿಗಾರಿಕೆ ನಿಲ್ಲಿಸಲು ಮತ್ತು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಳೆದ 5 ದಿನಗಳಿಂದ ರೈತರು ಮತ್ತು ಗ್ರಾಮಸ್ಥರು ಡಿಸಿ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದ ಪ್ರತಿಭಟನೆಗೆ ಮಹತ್ವದ ತಿರುವು ಸಿಕ್ಕಿದ್ದು, ಸ್ಥಳ ಪರಿಶೀಲನೆ ಪೂರ್ಣಗೊಳ್ಳುವವರೆಗೂ ಗಣಿಗಾರಿಕೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಇತರೆ ಬೇಡಿಕೆ ಎಲ್ಲವನ್ನೂ 15 ದಿನಗಳಲ್ಲಿ ಈಡೇರಿಸುವ ಭರವಸೆ ನೀಡಿದ ಎಡಿಸಿ ಮಾತಿಗೆ ತಮ್ಮ ಹೋರಾಟವನ್ನು ಸೋಮವಾರ ಸ್ಥಗಿತಗೊಳಿಸಿದ್ದಾರೆ. ಇದೇ ವೇಳೆ ಅಪರ ಜಿಲ್ಲಾಧಿಕಾರಿ ಜಗದೀಶ್ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿ, ಗಣಿಗಾರಿಕೆ ಚಟುವಟಿಕೆಗಳಿಂದ ಸ್ಥಳೀಯರಿಗೆ ತೊಂದರೆ ಉಂಟಾಗುತ್ತಿದೆ ಎಂಬ ಮನವಿಯ ಹಿನ್ನೆಲೆ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಪರಿಶೀಲನೆಗಾಗಿ ಸಮಿತಿ ರಚಿಸಲಾಗಿದೆ ಎಂದು ತಿಳಿಸಿದರು. ಸಮಿತಿ ಸ್ಥಳ ಪರಿಶೀಲನೆ ನಡೆಸಿ ವರದಿ ಸಲ್ಲಿಸುವವರೆಗೂ ಗಣಿಗಾರಿಕೆಯನ್ನು ನಿಲ್ಲಿಸುವಂತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಇನ್ನು ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಕೊರತೆ ಬಗ್ಗೆ ದೂರುಗಳು ಬಂದಿದ್ದು, ಸಂಬಂಧಿಸಿದ ಜಮೀನು ಸರ್ಕಾರಿ ಅಥವಾ ಖಾಸಗಿಯದ್ದೇ ಎಂಬುದನ್ನು ಸರ್ವೆ ಮಾಡಿ ನಂತರ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಕ್ಕೆ ಸಂಬಂಧಿಸಿದ ಇಲಾಖೆಗಳೊಂದಿಗೆ ಚರ್ಚೆ ನಡೆಸಲಾಗುವುದು ಎಂದರು. ಹಾಸನ ನಗರದ ರಾಘವೇಂದ್ರ ಕಾಲೋನಿ, ಬೀರನಹಳ್ಳಿ ಕೆರೆ ಪ್ರದೇಶದ ಹಕ್ಕುಪತ್ರ ವಿಚಾರವನ್ನು ಜಿಲ್ಲಾ ಮಟ್ಟದ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು. ಅಗತ್ಯವಿದ್ದರೆ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದೆಂದು ತಿಳಿಸಿದರು. ಈ ಎಲ್ಲ ವಿಚಾರಗಳನ್ನು ಪ್ರತಿಭಟನಾಕಾರರಿಗೆ ಮನವರಿಕೆ ಮಾಡಿಕೊಡಲಾಗಿದ್ದು, ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಕೈಗೊಂಡ ಕ್ರಮಗಳಿಗೆ ಹೋರಾಟಗಾರರು ತಾತ್ಕಾಲಿಕ ಒಪ್ಪಿಗೆ ಸೂಚಿಸಿದ್ದಾರೆ ಎಂದರು. ಇದೀಗ 5 ದಿನಗಳಿಂದ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವ ರೈತ ಗಂಗಾಧರ್ ಮಾತನಾಡಿ, 2007 ಮೇ 11ರಂದು ಯಾವುದೇ ನೋಟಿಸ್ ನೀಡದೆ ರಾಘವೇಂದ್ರ ಕಾಲೋನಿಯ ಬೀರನಹಳ್ಳಿ ಕೆರೆ ಪ್ರದೇಶದಲ್ಲಿ 25 ವರ್ಷಗಳಿಂದ ವಾಸವಾಗಿದ್ದ ಸುಮಾರು 75 ಕುಟುಂಬಗಳ ಮನೆಗಳನ್ನು ಏಕಾಏಕಿ ತೆರವುಗೊಳಿಸಲಾಗಿತ್ತು ಎಂದು ಆರೋಪಿಸಿದರು. ಅಂದು ನಡೆದ ಘಟನೆ ಯುದ್ದದಂತಿತ್ತು ಎಂದು ಬೇಸರ ವ್ಯಕ್ತಪಡಿಸಿ, ಪರ್ಯಾಯವಾಗಿ ಕೃಷ್ಣಾನಗರದಲ್ಲಿ ಮನೆಗಳನ್ನು ನೀಡುವುದಾಗಿ ಹೇಳಿದ್ರೂ ಇಂದಿಗೂ ನ್ಯಾಯ ಸಿಕ್ಕಿಲ್ಲ ಎಂದು ದೂರಿದರು. ರೈತ ಸಂಘದ ಅಧ್ಯಕ್ಷ ಬಾಬು ಮಾತನಾಡಿ, ಅಧಿಕಾರಿಗಳು ನೀಡಿರುವ ಭರವಸೆ ಹಿನ್ನೆಲೆ ತಾತ್ಕಾಲಿಕವಾಗಿ ಶಿಲುಬೆ ಬೆಟ್ಟ ಗಣಿಗಾರಿಕೆಯನ್ನು ನಿಲ್ಲಿಸಲಾಗಿದೆ. ಬಂಟೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾರ್ಡ್ ಕುಡಿಯುವ ನೀರಿನ ಸಮಸ್ಯೆ ಮತ್ತು ರಾಘವೇಂದ್ರ ಕಾಲೋನಿ ಸಮಸ್ಯೆ ಪರಿಹಾರಕ್ಕೆ 15 ದಿನಗಳ ಕಾಲಾವಕಾಶ ಕೇಳಲಾಗಿದೆ. ಇಷ್ಟು ವರ್ಷಗಳಿಂದ ಕಾಯುತ್ತಿರುವ ನಮಗೆ ಇನ್ನು 15 ದಿನ ಕಾಯುವುದು ಕಷ್ಟವಲ್ಲ. ಆದರೆ ಈ ಅವಧಿಯಲ್ಲಿ ಯಾವುದೇ ಸ್ಪಷ್ಟ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ಈ ವೇಳೆ ರೈತ ಸಂಘದ ರಾಜ್ಯ ಸಂಚಾಲಕ ಮೊಹಮ್ಮದ್ ಸಾದಿಕ್, ವಿಠಲ್, ವೆಂಕಟೇಶ್, ಸಮೀವುಲ್ಲಾ, ಅರುಣ್ ಭಾಸ್ಕರ್, ಪವಿತ್ರ, ರಂಗಮ್ಮ, ಕವಿತಾ ಸೇರಿದಂತೆ ಹಲವರು ಭಾಗವಹಿಸಿದ್ದರು. HCN ನ್ಯೂಸ್ ಹಾಸನ್. ಅಕ್ಕಿನ ತಗೊಟ್ರೆ ಅಕ್ಕಿನ ಬೇಯಿಸ್ಕೊಂಡು ಇವತ್ತು ಬೀರನಹಳ್ಳಿ ಕೆರೆಯವರು ಇರ್ಬೋದು, ಬಂಟೇನಹಳ್ಳಿಯವರು ಇರ್ಬೋದು, ಹೊಸಮಠದವರು ನಮ್ಮ ಮಗೆ ಹೊಸಮಠ ಚರ್ಚಿಂದು ನಮ್ಮ ಬೆಟ್ಟದೇನು ಗಣಿಗಾರಿಕೆ ನಡೀತಿತ್ತು ಅಲ್ಲವರು ಇರ್ಬೋದು. 5ನೇ ದಿವಸದ ಮೇಲೆ ಇವತ್ತು DC ಅವರು ರಜಾ ಇದ್ರೂ ನಾನು ನಿಮಗೆ ತಾತ್ಕಾಲಿಕವಾಗಿ ಪತ್ರನ ಕೊಟ್ಟು ಶಿಲುಬೆ ಬೆಟ್ಟದಲ್ಲ ಕೆಲಸನ ಸ್ಟಾಪ್ ಮಾಡಿದ್ದೀವಿ. ಈ ಕಾರಣದಿಂದ ನೀವು ಸಭೆನ ವಾಪಸ್ ಮಾಡಬೇಕು, ನೀವು ವಾಪಸ್ ತೆಗೀರಿ ಅಂತ ಹೇಳಿದಾಗ ನಾವು ಬೀರನಹಳ್ಳಿ ಕೆರೆದು 22 ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿರೋ ಕಾರಣದಿಂದ ನಾನು ಈಗ ಬಂದಿದ್ದೀನಿ. DC ಅವರು ಇದ್ರ ಬಗ್ಗೆ DC ಮುಖಾಂತರದನೇ ಈ ಕೆಲಸ ಆಗಬೇಕು. ನಮಗೆ ಅವಕಾಶ 15 ದಿವಸ ಕೊಡಿ, ಯಾವ ಸಂಬಂಧಪಡ್ತಾರೆ ಆ ಇಲಾಖೆಯನ್ನು ಕರೆಸ್ಬಿಟ್ಟು ನಾವು ಅದರ ಮೇಲೆ ನಮ್ಮ ನಂಬಿ ಜಿಲ್ಲಾ ಆಡಳಿತನ ನೀವು ನಂಬಿ ಅಂತ ಹೇಳಿ ನಮ್ಮನ್ನ ಭರವಸೆ ಕೊಟ್ಟಿದ್ದಾರೆ. ಬೇಲೂರಿನವ್ರದ್ದು 15 ದಿವಸ ಅದೇ ಥರನೇ ಬಂಟೇನಹಳ್ಳಿಯಲ್ಲಿ ಅದೇನು ಕೆಲಸ ನಡೀತೈತೆ ಅಲ್ಲಿ ಯಾವ ಸರ್ವೆ ಭೂಮಿಲಿದ್ದಾರೆ, ಗೌರ್ಮೆಂಟ್ ಭೂಮಿಲಿದ್ದಾರೆ, ಇನ್ನೊಬ್ಬರು ಲ್ಯಾಂಡ್ ಇದರಲ್ಲಿದ್ದಾರೆ ಅಂತ ನೋಡಿ ನನ್ನಲ್ಲಿ ವ್ಯವಸ್ಥೆನ ಪ್ರತಿಯೊಂದು ನಾವು ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟವ್ರೆ. ತಾತ್ಕಾಲಿಕವಾಗಿ ನಾವು 15 ದಿವಸ ಟೈಮ್ ತಗೊಂಡಿದ್ದಾರೆ. 15 ದಿವಸದಲ್ಲಿ ನಮ್ದು ಏನಾರು ಬಗೆಹರಿಸಿಲ್ಲ ಅಂದರೆ ಮತ್ತಿದೇ ಮುಂದೆ ಹೋರಾಟ ಮಾಡಬೇಕು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಓ ರಮೇಶ, ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ? ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ತಾಲೂಕಿನ ಕುಪ್ಪಗೋಡು ಗ್ರಾಮದಲ್ಲಿ ಕಾಡಾನೆ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಸೋಮವಾರ ಬೆಳಗ್ಗೆ ನಡೆದ ಘಟನೆ ಗ್ರಾಮಸ್ಥರಲ್ಲಿ ಮತ್ತಷ್ಟು ಭೀತಿಯನ್ನ ಉಂಟು ಮಾಡಿದೆ. ಗ್ರಾಮದ ನಿವಾಸಿ ಕೃಷ್ಣಪ್ಪ ಅವರ ಮನೆ ಸಮೀಪಕ್ಕೆ ನುಗ್ಗಿದ ಕಾಡಾನೆ ಮನೆ ಮುಂದೆ ನಿಲ್ಲಿಸಿದ್ದ ಆಟೋವನ್ನು ಜಖಂಗೊಳಿಸಿ ತನ್ನ ಅಟ್ಟಹಾಸ ಮೆರೆದಿದೆ. ಬೆಳಗಿನ ಜಾವ ಕಾಡಿನಿಂದ ಹೊರಬಂದ ಆನೆ ಊರಿನ ಒಳಭಾಗಕ್ಕೆ ಪ್ರವೇಶಿಸಿ ಕೆಲಕಾಲ ಅಲೆದಾಡಿದ ಬಳಿಕ ಕೃಷ್ಣಪ್ಪ ಅವರ ಮನೆ ಬಳಿಗೆ ತಲುಪಿದೆ. ಈ ವೇಳೆ ಅಲ್ಲೇ ನಿಲ್ಲಿಸಿದ ಆಟೋವನ್ನು ಗಮನಿಸಿದ ಕಾಡಾನೆ ಆಕ್ರಮಣಕಾರಿ ಸ್ವಭಾವ ತೋರಿಸಿ ತನ್ನ ದಂತಗಳು ಮತ್ತು ಕಾಲುಗಳಿಂದ ಹೊಡೆದು ಸಂಪೂರ್ಣವಾಗಿ ಹಾನಿಗೊಳಿಸಿದೆ. ಘಟನೆ ಸಮಯದಲ್ಲಿ ಮನೆ ಮಂದಿ ಮತ್ತು ಸುತ್ತಮುತ್ತಲಿನವರು ಆತಂಕದಿಂದ ಹೊರಬರದೆ ಮನೆಯೊಳಗೆ ಉಳಿದುಕೊಂಡಿದ್ದು, ಯಾವುದೇ ಪ್ರಾಣಹಾನಿ ಅಥವಾ ಗಾಯಗಳಾಗಿಲ್ಲ ಎಂಬುದು ಸಮಾಧಾನಕರ ಸಂಗತಿ. ಆದರೆ ಕಾಡಾನೆ ಗ್ರಾಮಕ್ಕೆ ನುಗ್ಗಿದ ಘಟನೆ ಜನರಲ್ಲಿ ಭಾರಿ ಭಯ ಹುಟ್ಟಿಸಿದೆ. ಇತ್ತೀಚಿನ ದಿನಗಳಲ್ಲಿ ಈ ಭಾಗದಲ್ಲಿ ಕಾಡಾನೆಗಳ ಸಂಚಾರ ಹೆಚ್ಚಾಗಿದ್ದು, ಬೆಳೆನಾಶ ಮತ್ತು ಆಸ್ತಿ ಹಾನಿ ಪ್ರಕರಣಗಳು ನಿರಂತರವಾಗಿ ವರದಿಯಾಗುತ್ತಿವೆ. ಅರಣ್ಯ ಪ್ರದೇಶಗಳಿಗೆ ಸಮೀಪವಿರುವ ಗ್ರಾಮಗಳಲ್ಲಿ ಜನರು ರಾತ್ರಿ ವೇಳೆ ಹೊರಗೆ ಬರಲು ಹೆದರುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡಾನೆಗಳನ್ನು ಕಾಡಿನೊಳಗೆ ಅಟ್ಟಿಸಲು ಕ್ರಮ ಕೈಗೊಂಡಿದ್ದಾರೆ. ಗ್ರಾಮದಲ್ಲಿ ಹೆಚ್ಚಿನ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಕಾಡಾನೆ ಹಾವಳಿ ನಿಯಂತ್ರಣಕ್ಕೆ ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸ್ಥಳೀಯರು ಸರ್ಕಾರ ಹಾಗೂ ಅರಣ್ಯ ಇಲಾಖೆಯ ತ್ವರಿತ ಕ್ರಮಕ್ಕೆ ಒತ್ತಾಯಿಸಿದ್ದು, ಇಂತಹ ಘಟನೆಗಳು ಮರುಕಳಿಸದಂತೆ ಸೂಕ್ತ ಯೋಜನೆ ರೂಪಿಸುವಂತೆ ಮನವಿ ಮಾಡಿದ್ದಾರೆ. HCN ನ್ಯೂಸ್, ಬೇಲೂರು. ನನ್ನ ಹೆಸರು ಚೇತನ್ ಅಂತ, ಕುಪ್ಪಗೋಡು ಗ್ರಾಮ. ನಮಗೆ ಆನೆಗಳಿಂದ ತುಂಬ ಸಮಸ್ಯೆ ಆಗಿದೆ. ಇವತ್ತು ಬೆಳಗ್ಗೆ 6:37 ಗಂಟೆಯಲ್ಲಿ ನಮ್ಮ ತೋಟದ ಹಿಂದ್ಗಡೆ ಆನೆ ಬಂದಿತ್ತು. ನಂತರ ಅದು ಕೃಷ್ಣಪ್ಪ ಅಂತ ಆರೆ ಕೆಲಸ ಮಾಡ್ತಾರೆ, ಕೂಲಿ ಕಾರ್ಮಿಕರು. ಅವ್ರ ಮನೆ ಹತ್ರ ಹೋಗಿ ಅವ್ರದ್ದು ಆಟೋನೆಲ್ಲ ಜಖಂ ಮಾಡಿದೆ. ನಾವು ಆನೆ ಸಮಸ್ಯೆಯಿಂದಾಗಿ, ಆನೆಗಳಿಂದಾಗಿ ದಿನನಿತ್ಯ ಜೀವಭಯದಿಂದ ಓಡಾಡುವಂತಾಗಿದೆ. ಇದಕ್ಕೆ ತಕ್ಷಣವಾಗಿ ಒಂದು ಕ್ರಮವನ್ನು ಕೈಗೊಳ್ಳಬೇಕು. ಡೈಲಿ ಇಲ್ಲಿ ಕೃಷಿ ಕಾರ್ಮಿಕರು, ಕೂಲಿ ಕಾರ್ಮಿಕರು ಇರೋದು, ಎಲ್ಲರೂ ಜೀವಭಯದಿಂದ ಓಡಾಡುವಂತಾಗಿದೆ. ಅದಕ್ಕೆಲ್ಲ ಸರ್ಕಾರ ಕೂಡಲೇ ಸೂಕ್ತ ಕ್ರಮವನ್ನು ಕೈಗೊಳ್ಳೋಕ್ಕಾಗಿ ಆಗ್ರಹ ಮಾಡ್ತಾರೆ, ಕೇಳ್ಕೊಳ್ತೇವೆ. ರೈತರಿಗೆ ಸಮರ್ಪಕ ಮತ್ತು ನಿರಂತರ 3 ಫೇಸ್ ಗುಣಮಟ್ಟದ ವಿದ್ಯುತ್ ಪೂರೈಕೆ ಮಾಡಲಾಗುತ್ತಿಲ್ಲವೆಂಬ ಆರೋಪದ ಹಿನ್ನೆಲೆ ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿಯಲ್ಲಿ ಗಂಗೂರಿನಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಮತ್ತು ರೈತಪರ ಪ್ರಗತಿಪರ ಸಂಘಟನೆಗಳು ಏಪ್ರಿಲ್ 1ರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು RPI ಹಾಗೂ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷ ಸತೀಶ್ ಎಚ್ಚರಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಗಂಗೂರು MUSS ಘಟಕದ ಭಾಗಕ್ಕೆ ಒಳಪಡುವ ಗ್ರಾಮಗಳ ರೈತರಿಗೆ ದಿನಕ್ಕೆ ಕೇವಲ 2 ರಿಂದ 3 ಗಂಟೆಗಳಷ್ಟೇ ವಿದ್ಯುತ್ ಪೂರೈಕೆಯಾಗುತ್ತಿದ್ದು, ಅದು ಕೂಡ ಅನಿಯಮಿತವಾಗಿ ಬರುತ್ತಿರುವುದರಿಂದ ಕೃಷಿ ಚಟುವಟಿಕೆಗಳು ಗಂಭೀರವಾಗಿ ಅಸ್ತವ್ಯಸ್ತಗೊಂಡಿವೆ. ಬೆಳೆಹಾನಿಗಳಿಗೆ ಅವಶ್ಯಕವಾಗಿರುವ ನೀರಾವರಿ ವ್ಯವಸ್ಥೆ ಸರಿಯಾಗಿ ನಡೆಯದೆ ಬೆಳೆಗಳು ಒಣಗುವ ಹಂತಕ್ಕೆ ತಲುಪಿವೆ. ಇದರಿಂದ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು, ಬೆಳೆಹಾನಿಯಿಂದ ಸಾಲದ ಬಾಧೆ ಮತ್ತಷ್ಟು ಹೆಚ್ಚುತ್ತಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು. ಇದರಿಂದ ರೈತರ ಜೀವನೋಪಾಯವೇ ಪ್ರಶ್ನಾರ್ಥಕವಾಗಿದ್ದು, ಸರ್ಕಾರ ಹಾಗೂ ವಿದ್ಯುತ್ ಇಲಾಖೆಯ ನಿರ್ಲಕ್ಷ್ಯದಿಂದ ರೈತ ಸಮುದಾಯ ತೀವ್ರ ಸಂಕಷ್ಟ ಅನುಭವಿಸುತ್ತಿದೆ. ಹಳೇಬೀಡು ಕಿರಿಯ ಅಭಿಯಂತರರು ಹಾಗೂ ಲೈನ್ಮ್ಯಾನ್ಗಳು ರೈತರ ಸಮಸ್ಯೆಗಳಿಗೆ ಸರಿಯಾದ ಸ್ಪಂದನೆ ನೀಡದೆ ಕೆಲವೊಮ್ಮೆ ದುರ್ವ್ಯವಹಾರ ತೋರುತ್ತಿರುವುದಾಗಿ ಆರೋಪಿಸಿ ಅವರ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು.
ಸಮಸ್ಯೆಯನ್ನ ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೂ ಯಾವುದೇ ಶಾಶ್ವತ ಪರಿಹಾರ ದೊರಕದ ಹಿನ್ನೆಲೆ ಹೋರಾಟವೇ ಏಕೈಕ ಮಾರ್ಗವಾಗಿದೆ ಎಂದು ಸಂಘಟನೆಗಳು ಅಭಿಪ್ರಾಯಪಟ್ಟಿವೆ. ಈ ಹಿನ್ನೆಲೆ ಏಪ್ರಿಲ್ 1, 2026ರಂದು ಹಳೇಬೀಡು ಹೊಯ್ಸಳ ವೃತ್ತದಿಂದ ಕೆಇಬಿ ಕಚೇರಿ ಮುಂಭಾಗದವರೆಗೂ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತದೆ. ಪ್ರತಿಭಟನೆಯಲ್ಲಿ ದಲಿತ ಸಂಘಟನೆಗಳ ಮುಖಂಡರು, ರೈತ ಸಂಘಟನೆಗಳ ಪ್ರತಿನಿಧಿಗಳು, ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಮತ್ತು ನೂರಾರು ರೈತರು ಭಾಗವಹಿಸುವುದಾಗಿ ಹೇಳಿದರು. ಪ್ರತಿಭಟನೆ ಮೂಲಕ ತಕ್ಷಣ ಸಮರ್ಪಕ ವಿದ್ಯುತ್ ಪೂರೈಕೆ, ನಿಯಮಿತ 3 ಫೇಸ್ ಸಂಪರ್ಕ ಮತ್ತು ಸಂಬಂಧಿತ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಆಗ್ರಹಿಸಲಾಗುತ್ತದೆ. ಸಮಸ್ಯೆಗೆ ಶೀಘ್ರ ಪರಿಹಾರ ದೊರಕದೇ ಇದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತೀವ್ರಗೊಳಿಸಿ ರಸ್ತೆ ತಡೆ, ಕಚೇರಿಗೆ ಮುತ್ತಿಗೆ ಸೇರಿದಂತೆ ಹಂತ ಹಂತವಾಗಿ ಚಳವಳಿಗಳನ್ನು ನಡೆಸುವ ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಅಂಬೇಡ್ಕರ್ ಸಂಘದ ಅಧ್ಯಕ್ಷ ವಿ. ಮಹೇಶ್, ರೈತ ಮುಖಂಡ ಮೂಡಲಗಿರಿಗೌಡ, ದಲಿತ ಮುಖಂಡರಾದ ಆತೀಶ್, ಸಂಚಾಲಕ ಲಿಂಗರಾಜು, ದಲಿತ ಮುಖಂಡ ಜೆಆರ್ ರಂಗಸ್ವಾಮಿ ಇತರರು ಹಾಜರಿದ್ದರು. ಹೆಚ್ಐಎನ್ ನ್ಯೂಸ್, ಹಾಸನ್. ಸರಿಯಾಗಿ ಇನ್ನೂ ಕೂಡ ಮಳೆ ಇಲ್ಲ. ಈಗ ಬೆಳೆದಿರ್ತಕ್ಕಂಥ ಬೆಳೆಗೆ 3 ಫೇಸ್ ದಿನದಲ್ಲಿ ವಿದ್ಯುತ್ನ ರೈತರಿಗೆ ಕೊಡ್ತೀನಿ ಅಂತ ಏನು ಸರ್ಕಾರ ಘೋಷಣೆ ಮಾಡಿದೆ, ಆದರೆ ಆ 3 ಫೇಸ್ನೂ ಕೂಡ ಸರಿಯಾಗಿ ಕೊಡಲ್ಲ. ಅದರ ಜೊತೆಗೆ ಟ್ರಾನ್ಸ್ಫರ್ ಒಂದು ಬೋರ್ವೆಲ್ಗೆ ಒಂದೇ ಟ್ರಾನ್ಸ್ಫಾರ್ಮ್ ಇದ್ದರೂ ಕೂಡ ಅದಕ್ಕೆ ಹೆಚ್ಚಿನ ವಿದ್ಯುತ್ತು ಸರಬರಾಜಾಗದಲ್ಲೇ ಮೋಟ್ರ್ಗಳೇ ಓಡಲ್ಲ. ಅದರ ಜೊತೆಗೆ ಗಂಗೂರಲೆಯ ಒಂದು MSS ಘಟಕ ಇದೆ, ವಿತರಣಾ ಮತ್ತು ಸರಬರಾಜು ಘಟಕ, ಏನು ವಿದ್ಯುತ್ ಘಟಕ ಇದ್ರೂ ಕೂಡ ಆ ಗಂಗೂರಿನ ರೈತರಿಗೂ ಕೂಡ ಸರಿಯಾದ ಎಲ್ಲ ರೈತರಿಗೂ ವಿದ್ಯುತ್ ಸರಬರಾಜು ಇಲ್ಲದೆ ಭಾಳ ಕಷ್ಟವನ್ನು ಅನುಭವಿಸ್ತಕ್ಕಂಥ ಸ್ಥಿತಿ ಬಂದಿದೆ. ಬೆಳೆದಿರ್ತಕ್ಕಂಥ ಬೆಳೆಗಳು ಇವತ್ತು ಒಣಗ್ತಿದ್ದಾವೆ, ತೆಂಗಿನ ಸಸಿ, ಅಡಿಕೆ ಸಸಿಗಳು ಒಣಗೋಗ್ತಿದ್ದಾವೆ. ಈ ಸಂಬಂಧ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಹೇಳಿದರೆ. ಹೆಚ್ಐಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ಬೇಲೂರು ನಗರದ ಐತಿಹಾಸಿಕ ಶ್ರೀ ಚನ್ನಕೇಶವ ಸ್ವಾಮಿ ಬ್ರಹ್ಮ ರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಸನ ಜಿಲ್ಲಾಧಿಕಾರಿ ಶ್ರೀಮತಿ ಲತಾ ಕುಮಾರಿ ಅವರು ಕುಟುಂಬದ ಸದಸ್ಯರೊಡನೆ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಚನ್ನಕೇಶವ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ದೇವಾಲಯಕ್ಕೆ ಆಗಮಿಸಿದ ಮಾನ್ಯ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರಿಗೆ ದೇವಾಲಯದ ಆಡಳಿತ ಮಂಡಳಿ ವಿಶೇಷ ಸ್ವಾಗತ ಕೋರಿ ಶ್ರೀ ಚನ್ನಕೇಶವ ಸ್ವಾಮಿ ಮತ್ತು ಅಮ್ಮನವರಿಗೆ ಪೂಜೆ ಸಲ್ಲಿಸಿ ಪುಷ್ಪಹಾರಗಳನ್ನು ನೀಡಿ ನಂತರ ಅಮ್ಮನವರ ಸೀರೆಯನ್ನ ಜಿಲ್ಲಾಧಿಕಾರಿ ಶ್ರೀಮತಿ ಲತಾ ಕುಮಾರಿ ಅವರಿಗೆ ನೀಡಲಾಯಿತು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಶ್ರೀಮತಿ ಲತಾ ಕುಮಾರಿ, ಐತಿಹಾಸಿಕ ಶ್ರೀ ಚನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವಕ್ಕೆ ರಾಜ್ಯದಿಂದ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಭಕ್ತರು ಆಗಮಿಸಲಿದ್ದು, ಭಕ್ತರಿಗೆ ಮೂಲಭೂತ ಸೌಕರ್ಯಗಳನ್ನು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತದಿಂದ ರಥೋತ್ಸವಕ್ಕೆ ಬರುವ ಭಕ್ತಾದಿಗಳಿಗೆ ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ. ರಥೋತ್ಸವಕ್ಕೆ ಸಂಬಂಧಪಟ್ಟಂತೆ ಇಂದು ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ನಡೆಸಿದ್ದು, ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಲಾಗಿದ್ದು, ಯಾವುದೇ ಗೊಂದಲಕ್ಕೂ ಆಸ್ಪದ ಕೊಡದೆ ಶಾಸ್ತ್ರೋಕ್ತವಾಗಿ ಸಂಪ್ರದಾಯದಂತೆ ಜಾತ್ರೋತ್ಸವವನ್ನು ನೆರವೇರಿಸಲಾಗುತ್ತದೆ ಮತ್ತು ಭಕ್ತರಿಗೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಸ್ನಾನದ ಗೃಹ, ಶೌಚಾಲಯ ಸೇರಿದಂತೆ ಪ್ರಸಾದ, ದಾಸೋಹ ಮತ್ತು ಭದ್ರತೆ ಒದಗಿಸಲಾಗುತ್ತದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಧರ್ ಕಂಕನವಾಡಿ ಮತ್ತು ದೇವಾಲಯ ಕಾರ್ಯನಿರ್ವಹಣಾಧಿಕಾರಿ ಯೋಗೇಶ್, ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕ ಶ್ರೀನಿವಾಸ್ ಭಟ್ ಸೇರಿದಂತೆ ದೇವಾಲಯದ ಸಿಬ್ಬಂದಿಗಳು ಹಾಜರಿದ್ದರು. ಹೆಚ್ಐಎನ್ ನ್ಯೂಸ್, ಬೇಲೂರು. ತಾಲೂಕು ತುಂಬ ಅಚ್ಚುಕಟ್ಟಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದಾರೆ. ಈ ಬಾರಿ ದೀಪಾಲಂಕಾರನೂ ಸಹ ತುಂಬ ಸುಂದರವಾಗಿದೆ. ಮತ್ತು ಪೊಲೀಸ್ ಇಲಾಖೆಯ ಜೊತೆಗೂಡಿ ಒಂದು ಶಾಂತಿ ಸಭೆಯನ್ನು ಸಹ ನಿರ್ವಹಿಸಲಾಗಿದೆ. ಯಾವುದೇ ಗೊಂದಲಗಳಿಗೆ ಅವಕಾಶವಿಲ್ಲ. ಪ್ರತಿ ಬಾರಿಯಂತೆ ಈ ಬಾರಿ ತಮ್ಮ ವಿರುದ್ಧ ಸಾಮಾಜಿಕ ಜಾಲತಾಣಗಳು ಹಾಗೂ ಕೆಲ ಮಾಧ್ಯಮಗಳಲ್ಲಿ ಹರಿದಾಡುತ್ತಿರುವ ಹನಿ ಟ್ರ್ಯಾಪ್ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು, ಉದ್ದೇಶಪೂರ್ವಕವಾಗಿ ತಮ್ಮ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ವಕೀಲೆ ಎಂಆರ್ ನಾಗಲಕ್ಷ್ಮಿ ಗಂಭೀರವಾಗಿ ಆರೋಪಿಸಿದ್ದಾರೆ.
ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಘಟನೆಗೆ ಸಂಬಂಧಿಸಿದಂತೆ ಸಂಪೂರ್ಣ ಸತ್ಯ ಹೊರಬರಲು ಉನ್ನತ ಮಟ್ಟದ ತನಿಖೆ ಅಗತ್ಯವಿದೆ ಎಂದು ಒತ್ತಾಯಿಸಿದರು. ತಾವು ವಕೀಲೆಯಾಗಿ ವೃತ್ತಿಯನ್ನ ಗೌರವದಿಂದ ನಡೆಸಿಕೊಂಡು ಬರುತ್ತಿದ್ದು ನಿರಪರಾಧಿಗಳಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಫೆಬ್ರವರಿ 13, 2026ರಂದು ಗುಣವತಿ ಎಂಬ ಮಹಿಳೆ ಮೇಲಿನ ಅತ್ಯಾಚಾರ ಪ್ರಕರಣದ ಬಗ್ಗೆ ಆಕೆಯ ಪತಿ ಶಮಂತ್ ಕರೆ ಮಾಡಿ ಮಾಹಿತಿ ನೀಡಿದ ಹಿನ್ನೆಲೆ ಸ್ಥಳಕ್ಕೆ ತೆರಳಿ ವಿಚಾರಿಸಿದಾಗ ಘಟನೆ ನಡೆದಿರುವುದಾಗಿ ತಿಳಿದುಬಂದಿತು. ಬಳಿಕ ಅವರ ವಿನಂತಿ ಮೇರೆಗೆ ಪೊಲೀಸ್ ದೂರನ್ನ ತಾನೇ ಬರೆದುಕೊಟ್ಟಿದ್ದೇನೆ ಹೊರತು ಪ್ರಕರಣದಲ್ಲಿ ತಮ್ಮ ಪಾತ್ರವಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಆದರೆ ಈ ಹಿಂದೆ ತಾವು ಕೈಗೊಂಡಿದ್ದ ಮತ್ತೊಂದು ಅತ್ಯಾಚಾರ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಹೋರಾಟ ನಡೆಸಿದ ಹಿನ್ನೆಲೆ ಹೊಳೆನರಸೀಪುರ ಪೊಲೀಸ್ ಠಾಣೆಯ ಪಿಎಸ್ಐ ಅಭಿಜಿತ್ ತಮ್ಮ ಮೇಲೆ ದ್ವೇಷ ಬೆಳೆಸಿಕೊಂಡಿದ್ದು ಅದೇ ಕಾರಣದಿಂದ ಸುಳ್ಳು ಆರೋಪದ ಅಡಿ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ದೂರಿದ್ರು. ಮಾನವ ಹಕ್ಕು ಆಯೋಗ ಮತ್ತು ಮಹಿಳಾ ಆಯೋಗದ ಮೂಲಕ ಪೊಲೀಸರ ವಿರುದ್ಧ ತನಿಖೆ ನಡೆಸಲು ಮುಂದಾಗಿದ್ದ ಕಾರಣ ತಮ್ಮನ್ನ ಗುರಿಯಾಗಿಸಿಕೊಂಡಿದ್ದಾರೆ ಎಂದರು. ಮಾರ್ಚ್ 16, 2026ರಂದು ಹೊಳೆನರಸೀಪುರ ನಗರ ಠಾಣೆಯಲ್ಲಿ ತಮ್ಮ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದ್ದು ಯಾವುದೇ ಆಧಾರವಿಲ್ಲದೆ ಬಂಧಿಸಲು ಪ್ರಯತ್ನಿಸಲಾಗಿದೆ. ತಮ್ಮ 4 ವರ್ಷದ ಮಗುವಿನ ಮುಂದೆ 20-30 ಪೊಲೀಸರು ಬಂದು ಬಂಧಿಸಲು ಯತ್ನಿಸಿದ್ದು ಯಾವುದೇ ಅರೆಸ್ಟ್ ವಾರೆಂಟ್ ಕೂಡ ನೀಡಿಲ್ಲ ಎಂದು ಆರೋಪಿಸಿದರು. ಈ ರೀತಿಯ ನಡೆ ಖಂಡನೀಯವಾಗಿದ್ದು ಕಾನೂನು ಪ್ರಕ್ರಿಯೆಗಳಿಗೂ ವಿರುದ್ದವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನು ಹನಿ ಟ್ರ್ಯಾಪ್ ಎಂಬ ಆರೋಪ ಸಂಪೂರ್ಣ ಸುಳ್ಳಾಗಿದ್ದು ಈ ಬಗ್ಗೆ ಪೊಲೀಸರು ಸ್ಪಷ್ಟನೆ ನೀಡಬೇಕು. ದೂರು ನೀಡಿದ ವ್ಯಕ್ತಿ ಮೇಲಲ್ಲದೆ ತಮಗೆ ಪ್ರಕರಣ ದಾಖಲಿಸಿರುವುದು ಅನುಮಾನಾಸ್ಪದವಾಗಿದೆ. ಗುಣವತಿ ಹಾಗೂ ಆಕೆಯ ಮಗು ಎಲ್ಲಿದ್ದಾರೆ ಎಂಬುದು ತಿಳಿದಿಲ್ಲ ಎಂಬುದು ಪ್ರಕರಣದ ಬಗ್ಗೆ ಹೆಚ್ಚಿನ ಅನುಮಾನ ಹುಟ್ಟಿಸುತ್ತಿದೆ ಎಂದರು. ಪೊಲೀಸ್ ಠಾಣೆಗಳು ಸಂಧಾನ ಕೇಂದ್ರಗಳಂತೆ ಕಾರ್ಯನಿರ್ವಹಿಸುತ್ತಿದ್ದು ನ್ಯಾಯಕ್ಕಾಗಿ ಹೋದವರ ಮೇಲೆಯೇ ಪ್ರಕರಣ ದಾಖಲಿಸುವ ಸ್ಥಿತಿ ನಿರ್ಮಾಣವಾಗಿದೆ. ತಾವು ವಕೀಲೆಯಾಗಿ ನ್ಯಾಯ ಪಡೆಯಲು ಹೋರಾಡುತ್ತಿದ್ದಾಗಲೇ ಈ ರೀತಿ ಅನ್ಯಾಯ ನಡೆದಿರುವುದು ಬೇಸರದ ಸಂಗತಿ. ಸಾಮಾನ್ಯ ಜನರ ಪರಿಸ್ಥಿತಿ ಹೇಗಿರಬಹುದೆಂಬ ಪ್ರಶ್ನೆ ಮೂಡುತ್ತಿದೆ ಎಂದರು. ಈ ಪ್ರಕರಣದ ವಿರುದ್ಧ ಕಾನೂನು ಹೋರಾಟ ಮುಂದುವರೆಸುವುದಾಗಿ ಹಾಗೂ ಸತ್ಯ ಹೊರತರುವವರೆಗೂ ಹಿಂಜರಿಯುವುದಿಲ್ಲ ಎಂದು ಎಚ್ಚರಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಗುಣವತಿ ಪತಿ ಶಮಂತ್, ಅತ್ತೆ ಮೀನಾಕ್ಷಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಒಂದು ಹನಿ ಟ್ರಾಪ್ ಅನ್ನೋ ಪ್ರಕರಣದಲ್ಲಿ ನಾನು ಬಂಧನದಲ್ಲಿದ್ದು ಜೈಲಲ್ಲಿದ್ದೆ. ಸೊ ಈ ಹನಿ ಟ್ರ್ಯಾಪ್ ಪ್ರಕರಣ ಇದೊಂದು ಸುಳ್ಳು ಆರೋಪ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂತಂದರೆ ಒಂದು ಪ್ರಕರಣ ಇದೆ 55/25 ಅಂತ. 1 ವರ್ಷ ಆಯಿತು ಆ ಪ್ರಕರಣ. ಒಂದು ಹುಡುಗಿ ಬೇಬಿ ಅಂತ ಹೇಳಿ ಅವಳ ಮೇಲೆ ಅತ್ಯಾಚಾರ ಮಾಡಿರ್ತಾರೆ. ಶ್ರೇಯಸ್ ಪಟೇಲ್ ಆತ್ಮೀಯರಾದಂತಹ ಗಂಗಾಧರ್ ಅನ್ನೋರು. ಗಿರೀಶ್ ಮತ್ತು ಗಂಗಾಧರ್ ಅನ್ನೋ ವ್ಯಕ್ತಿಗಳು ಆ ಹುಡುಗಿಗೆ ಅತ್ಯಾಚಾರ ಮಾಡಿರ್ತಾರೆ. ಆ ವಿಚಾರವಾಗಿ 54 ಬಾರ್ ಅನ್ನೋ ಒಂದು ಪ್ರಕರಣ ಆಲ್ರೆಡಿ ಚಾರ್ಜ್ ಶೀಟ್ ಆಗಿದೆ. ಆದರೆ ನನ್ನ ಮೇಲಿದ್ದಂಥ ಅಲಿಗೇಷನ್ನು 55/25 ಏನಪ್ಪ ಅಂತಂದರೆ ಸುಳ್ಳಿನ ಒಂದು ಇದು ಮಾಡಿ ನನ್ನ ಮೇಲೆ ಅಲಿಗೇಷನ್ ಮಾಡಿರ್ತಾರೆ ಆವಾಗಲೂ ಕೂಡ. ಸೊ ಇನ್ನೂ ಕೂಡ ಅದು ಚಾರ್ಜ್ ಶೀಟ್ ಆಗಿಲ್ಲ. ಪ್ರಕರಣ 1 ವರ್ಷ ಆಯಿತು, ಅದಿನ್ನೂ ಕೂಡ ಚಾರ್ಜ್ ಶೀಟ್ ಆಗಿಲ್ಲ. ಆದರೆ ಈ ಪ್ರಕರಣದಲ್ಲಿ ಗುಣವತಿ ಅನ್ನೋ ಹುಡುಗಿ ನನ್ನ ಮನೆಯಲ್ಲೇ 1.5 ತಿಂಗಳು ಆಶ್ರಯ ಗಂಡ ಹೆಂಡತಿ ಮತ್ತೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಇಂದೇ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಶ್ರೀ ಚನ್ನಕೇಶವ ಸ್ವಾಮಿ ಜಾತ್ರೆ ಪ್ರಯುಕ್ತ ಪೂರ್ವಭಾವಿ ಸಭೆಯು ನಗರದ ಪೊಲೀಸ್ ಠಾಣೆಯಲ್ಲಿ ಸ್ಥಳೀಯರು, ಸ್ವಯಂ ಸೇವಕರು ಮತ್ತು ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು, ವಿವಿಧ ಧರ್ಮದ ಮುಖಂಡರೊಂದಿಗೆ ಯಶಸ್ವಿಯಾಗಿ ನಡೆಯಿತು. ಈ ವೇಳೆ ಮಾತನಾಡಿದ ವೀರಾಂಜನೇಯ ಸೇವಾ ಸಮಿತಿ ಅಧ್ಯಕ್ಷ ಮೋಹನ್, ಚನ್ನಕೇಶವ ರಥೋತ್ಸವ ದಿನದಂದು ಪಾರ್ಕಿಂಗ್ ಸಮಸ್ಯೆ ಸರಿಯಾಗಿ ಮಾಡಿಸಿ ಹಾಗೂ ಕುಡಿಯುವ ನೀರು, ಬಂದಂತಹ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಹೇಳಿದರು. ನಂತರ ಪುರಸಭೆ ಸದಸ್ಯ ಜಮಾಲ್ ಮಾತನಾಡಿ, ಇಲ್ಲಿ ನಾವೆಲ್ಲ ಒಟ್ಟಾಗಿ ಸಂಭ್ರಮದಿಂದ ಚನ್ನಕೇಶವ ಜಾತ್ರಾ ಮಹೋತ್ಸವ ಆಚರಿಸುತ್ತಿದ್ದು ಇಲ್ಲಿಯವರೆಗೂ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸಿಲ್ಲ. ನಾವೆಲ್ಲ ಒಂದೇ ಎನ್ನುವ ರೀತಿಯಲ್ಲಿದ್ದೇವೆ. ಮೊದಲಿಗೆ ಜಾತ್ರೆಗೆ ಆಗಮಿಸುವ ಸಾವಿರಾರು ಭಕ್ತರಿಗೆ ತಮ್ಮ ವಾಹನದಲ್ಲಿ ಅಥವಾ ದೂರದ ಹಳ್ಳಿಗಳಿಂದ ಬರುವಂತಹವರಿಗೆ ವಾಹನ ನಿಲುಗಡೆ ವ್ಯವಸ್ಥೆ ಮಾಡಿಕೊಡಿ
ಹಾಗೂ ಪಬ್ಲಿಕ್ ಟಾಯ್ಲೆಟ್ ಕೂಡ ಮಾಡಿಕೊಡಿ, ಕುಡಿಯುವ ನೀರು ವ್ಯವಸ್ಥೆ ಮಾಡಿಸಿಕೊಡಿ ಎಂದು ಮನವಿ ಮಾಡಿದರು. ನಂತರ ಮೀಸೆ ಮಹೇಶ್ ಮಾತನಾಡಿ, ಕಲ್ಯಾಣಿಯಲ್ಲಿ ಸ್ನಾನ ಮಾಡಲು ಬರುವ ಸಾವಿರಾರು ಭಕ್ತಾದಿಗಳಿಗೆ ಸೂಕ್ತ ಭದ್ರತೆ ವ್ಯವಸ್ಥೆ ಮಾಡಿಕೊಡಿ. ಕೆಲವೊಮ್ಮೆ ಕಲ್ಯಾಣಿಯಲ್ಲಿ ಅವಘಡವಾದ ಸಂದರ್ಭದಲ್ಲಿ ಮುಳುಗು ತಜ್ಞರನ್ನ ನೇಮಿಸಿ, ಆಗ ಆಗುವ ಅವಘಡಗಳನ್ನು ತಪ್ಪಿಸಬಹುದು. ಬಂದಂತಹ ಭಕ್ತಾದಿಗಳಿಗೆ ಜಾಗೃತಿ ಮೂಡಿಸೋ ಕೆಲಸ ಕೂಡ ಆಡಳಿತ ಸಿಬ್ಬಂದಿಗಳು ಮಾಡುವ ಕೆಲಸವಾಗಬೇಕು ಎಂದರು. ಸಭೆಯಲ್ಲಿ ಉಪವಿಭಾಗಾಧಿಕಾರಿಗಳಾದ ಮಂಜುನಾಥ್ ಅವರು ಮಾತನಾಡಿ, ನಾವು ಈಗಾಗಲೇ ಜಾತ್ರೆಗೆ ಪೂರ್ವ ಸಿದ್ದತೆಗಳನ್ನು ಮಾಡಿಕೊಂಡಿದ್ದೇವೆ. ಈ ವಿಶೇಷವಾದ ಜಾತ್ರೆಗೆ ಏನು ಬೇಕು ಎಂಬುದನ್ನು ನೀವೆಲ್ಲ ಮುಖಂಡರು ನಿಮ್ಮ ಅಭಿಪ್ರಾಯಗಳ ಮೂಲಕ ತಿಳಿಸಿದ್ದೀರಿ. ಅದಕ್ಕೆ ಅನುಗುಣವಾಗಿ ನಾವೆಲ್ಲ ಅಧಿಕಾರಿ ವರ್ಗದವರು ಸೇರಿ ಜಾತ್ರೆಯು ಅಚ್ಚುಕಟ್ಟಾಗಿ ನಡೆಯಲು ಎಲ್ಲರ ಸಹಕಾರ ಅಗತ್ಯ. ನಾನು ಎನ್ನದೆ ನಾವು ಎಂದು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಯಶಸ್ಸು ಇರುತ್ತದೆ. ಏನಾದರೂ ಸಮಸ್ಯೆಗಳಿದ್ದರೆ ಆಗಿಂದಾಗೆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬೇಕು. ಟೀಕೆ ಟಿಪ್ಪಣಿಗಳಿಗೆ ಕಿವಿಗೊಡದೆ ಎಲ್ಲರೂ ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕೆಂದು ಶಾಂತಿ ಸುವ್ಯವಸ್ಥೆಯನ್ನ ಎಲ್ಲರೂ ಕಾಪಾಡಬೇಕು ಎಂದರು. ನಂತರ ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ ಮಾತನಾಡಿ, ನಮ್ಮ ಬೇಲೂರಿನಲ್ಲಿ 23ನೇ ತಾರೀಖಿನಿಂದ ವಿವಿಧ ಉತ್ಸವಗಳು ನಡೆಯುತ್ತಿದ್ದು ಜನರು ಬಹಳ ಖುಷಿಯಿಂದ ಪಾಲ್ಗೊಳ್ಳುತ್ತಿದ್ದಾರೆ. ನಿಮ್ಮೆಲ್ಲರ ಅಭಿಪ್ರಾಯದಂತೆ ಈ ಬಾರಿ ಅದ್ದೂರಿಯಾಗಿ ವಿದ್ಯುತ್ ಅಲಂಕಾರವನ್ನ ಮಾಡಿಸಿದ್ದೇವೆ. ಜಾತ್ರೆಗೆ ಸಾವಿರಾರು ಭಕ್ತರು ಆಗಮಿಸುವುದರಿಂದ ಕುಡಿಯುವ ನೀರು, ಸ್ವಚ್ಛತೆ, ತಾತ್ಕಾಲಿಕ ಶೌಚಾಲಯ, ವಾಹನ ನಿಲುಗಡೆ ಮತ್ತು ಆರೋಗ್ಯ ಸೇವೆಗಳ ವ್ಯವಸ್ಥೆಗೆ ವಿಶೇಷ ಆದ್ಯತೆ ನೀಡಿದ್ದೇವೆ. ಕಲ್ಯಾಣಿಯ ಬಳಿ ಸ್ನಾನದ ಸಮಯದಲ್ಲಿ ಭಕ್ತರಿಗೆ ಏನಾದರೂ ಅವಘಡ ಸಂಭವಿಸಿದಲ್ಲಿ ತೊಂದರೆಯಾಗದಂತೆ ನೋಡಿಕೊಳ್ಳಲು ಅಗ್ನಿಶಾಮಕ ಇಲಾಖೆಯವರು ಮತ್ತು ಹೋಂಗಾರ್ಡ್ಸ್ಗಳನ್ನು ನೇಮಿಸಿದ್ದೇವೆ. ಹಾಗೆ ಮುಖ್ಯವಾಗಿ ಟ್ರಾಫಿಕ್ ಸಮಸ್ಯೆ ನಿವಾರಿಸಲು ಸ್ಥಳೀಯ ವಾಹನಗಳನ್ನು ಜೂನಿಯರ್ ಕಾಲೇಜು ಆವರಣದಲ್ಲಿ ಜಾತ್ರೆಗೆ ಬರುವ ಪ್ರವಾಸಿಗರಿಗೆ ದೇವಾಲಯದ ಹಿಂಭಾಗ, ಸಂತೆ ಮೈದಾನ, ಚನ್ನಕೇಶವ ವಸತಿ ನಿಲಯದ ಬಳಿ ಮತ್ತು ಕೆಂಪೇಗೌಡ ರಸ್ತೆ ಬಳಿ ಪಾರ್ಕಿಂಗ್ ಮಾಡಲು ವ್ಯವಸ್ಥೆ ಕಲ್ಪಿಸಿದ್ದೇವೆ. ಇನ್ನು ಜಿಲ್ಲಾಧಿಕಾರಿಗಳು ದೇವಾಲಯದ ಸುತ್ತ 8 ರಸ್ತೆಗಳಲ್ಲಿ 27ರಿಂದ 2ನೇ ತಾರೀಖಿನವರೆಗೂ ದೇವಾಲಯದ ಮುಖ್ಯ ರಸ್ತೆ, ವೈಕುಂಠ ಬೀದಿ, ಕೆರೆ ಬೀದಿ, ಮಸೀದಿ ರಸ್ತೆ, ದೇವಸ್ಥಾನ ಮುಂಭಾಗ ರಸ್ತೆ, ದೇವಸ್ಥಾನದ ಬಲಭಾಗ ರಸ್ತೆ, ದೇವಸ್ಥಾನದ ಎಡಭಾಗ ರಸ್ತೆ, ದೇವಸ್ಥಾನದ ಹಿಂಭಾಗದ ರಸ್ತೆಯಲ್ಲಿ ಸಂಚಾರವನ್ನು ನಿರ್ಬಂಧಿಸಲು ಆದೇಶಿಸಿದ್ದಾರೆ. ಆದ್ದರಿಂದ ಸಾರ್ವಜನಿಕರು ಹಾಗೂ ಭಕ್ತಾದಿಗಳು ಸಹಕಾರ ನೀಡಿದರೆ ಯಾವುದೇ ಸಮಸ್ಯೆಯಾಗದೆ ಜಾತ್ರೆಯು ಸುಭೀಕ್ಷವಾಗಿ ನಡೆಯಲಿದೆ ಎಂದರು. ನಂತರ ಡಿವೈಎಸ್ಪಿ ಗೋಪಿ ಮಾತನಾಡಿ, ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಈಗಾಗಲೇ ಕ್ರಮ ವಹಿಸಿದ್ದೇವೆ. ಏನಾದರೂ ಈ ರೀತಿ ಘಟನೆಗಳು ನಡೆಯುವುದು ಕಂಡುಬಂದಲ್ಲಿ ನಾನಾಗಲಿ, ಸರ್ಕಲ್ ಇನ್ಸ್ಪೆಕ್ಟರ್ ರೇವಣ್ಣ ಅವರಾಗಲಿ ಅಥವಾ 112 ಕರೆ ಮಾಡಿ, ದಯವಿಟ್ಟು ಯಾವುದೇ ಗಲಾಟೆ ಮಾಡದೆ, ಪೊಲೀಸರ ಜೊತೆ ವಾದ ವಿವಾದ ಮಾಡದೆ ಸ್ಥಳೀಯ ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದರು. ಹಾಗೆ ರಥ ಎಳೆಯುವಾಗ ಅವಘಡಗಳು ನಡೆಯದಂತೆ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮತ್ತು ಯಾವುದೇ ಸಮಸ್ಯೆಯಾಗದಂತೆ ನಾವೆಲ್ಲರೂ ಅಧಿಕಾರಿಗಳು ಸೇರಿ ಶ್ರಮ ವಹಿಸುತ್ತೇವೆ ಎಂದರು. ನಂತರ ಸರ್ಕಲ್ ಇನ್ಸ್ಪೆಕ್ಟರ್ ರೇವಣ್ಣ ಮಾತನಾಡಿ, ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ಐತಿಹಾಸಿಕ ಜಾತ್ರೆಯು ಅಚ್ಚುಕಟ್ಟಾಗಿ ನಡೆಯಲು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕರಿಸಿ ಯಾವುದೇ ಅಹಿತಕರ ಘಟನೆ ಸನ್ನಿವೇಶ ಕಂಡುಬಂದಾಗ ಸ್ವತಃ ಯಾವುದೇ ನಿರ್ಧಾರ ತೆಗೆದುಕೊಳ್ಳದೆ ನಮ್ಮ ಮುಖಾಂತರ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲು ಸಹಕರಿಸಿ. ಜಾತ್ರೆಯು ಸುಗಮವಾಗಿ ನಡೆಯಲು ನಾವು ಹಲವಾರು ಕ್ರಮಗಳನ್ನು ಕೈಗೊಂಡಿದ್ದೇವೆ. ಎಲ್ಲರೂ ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಪಾರ್ಕಿಂಗ್ಗೆ ದೇವಸ್ಥಾನ ಹಿಂಭಾಗ ವ್ಯವಸ್ಥೆ ಮಾಡಿದ್ದೇವೆ. ಹಾಗೆಯೇ ಕಳೆದ ಬಾರಿ ಸುಮಾರು 48 ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದೆವು. ಈ ಬಾರಿ ಅದಕ್ಕಿಂತಲೂ ಹೆಚ್ಚು ಕ್ಯಾಮೆರಾಗಳನ್ನು ಅಳವಡಿಸಿದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಸರಗಳ್ಳತನಕ್ಕಿಂತ ಮೊಬೈಲ್ ಕಳವು ಜಾಸ್ತಿ ಆಗುತ್ತಿದೆ. ಕಳ್ಳರು ಮೊಬೈಲ್ ಫೋನ್ನ ಬಿಡಿ ಭಾಗಗಳನ್ನು ಬೇರ್ಪಡಿಸಿ ಮಾರಾಟ ಮಾಡುತ್ತಿದ್ದಾರೆ. ಆದ ಕಾರಣ ಮೊಬೈಲ್ಗೆ EMEI ನಂಬರ್ ಇದ್ದರೂ ಕಂಡುಹಿಡಿಯಲು ಸಾಧ್ಯವಾಗುವುದಿಲ್ಲ. ಆದ ಕಾರಣ ತೇರು ಎಳೆಯುವಾಗ ಜಾಗರೂಕತೆಯಿಂದ ಇರಬೇಕು ಎಂದರು. ಹಾಗೂ ಭದ್ರತೆ ದೃಷ್ಟಿಯಿಂದ ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂದರು. ನಂತರ ದೇವಾಲಯದ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಯೋಗೇಶ್ ಜಾತ್ರೆಗೆ ಕೈಗೊಂಡಿರುವ ವ್ಯವಸ್ಥೆಯ ಬಗ್ಗೆ ವಿವರಿಸಿದರು. ಸಭೆಯಲ್ಲಿ ನಾಗೇಶ್, ರಾಮೇನಹಳ್ಳಿ ವೆಂಕಟೇಶ್, ಅಬ್ದುಲ್ ಖಾದರ್ ಮತ್ತು ಇತರರು ಜಾತ್ರೆಯು ಸುಗಮವಾಗಿ ನಡೆಯಲು ಸಲಹೆಗಳನ್ನು ಮತ್ತು ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಸಭೆಗೆ ಸೇರಿದ್ದ ಸಾರ್ವಜನಿಕರು ಮತ್ತು ಅಧಿಕಾರಿಗಳು ಜಾತ್ರೆಯನ್ನ ಭಕ್ತಿ ಭಾವ ಮತ್ತು ಶಿಸ್ತಿನೊಂದಿಗೆ ಯಶಸ್ವಿಯಾಗಿ ನಡೆಸಲು ಸಂಕಲ್ಪ ಮಾಡಿದ್ರು. HCN ನ್ಯೂಸ್, ಬೇಲೂರು. ಮಾತಾಡಿ ಸಭೆ ಮಾಡಿ ಮೇರೆಗೆ ಮತ್ತು ಮಾನ್ಯ ಸಾಹೇಬರು ಹಾಗೂ ನಮ್ಮ ಸಾಹೇಬರು ಮತ್ತು ತಹಸೀಲ್ದಾರ್ ಸಾಹೇಬರು ಮತ್ತು CO ಅವರನ್ನು ಕೂಡ ಇದಕ್ಕೆ ಆಹ್ವಾನಿಸಬೇಕು ಅಂತ ನಾವು ವಿಚಾರ ಮಾಡಿ ಅದೇ ರೀತಿ ತಮ್ಮೂ ಕೂಡ ಕಾರ್ಯಕ್ರಮಕ್ಕೆ ಕರೆದಿದ್ದು ಅದೇ ರೀತಿ ನಮ್ಮ ಠಾಣೆಗೆ ತಾವೆಲ್ಲ ಬಂದಿದ್ದಕ್ಕೆ ಸ್ವಾಗತ ಅನುಭವಿಸ್ತಾ ಕೂಡ ಈ ದಿನ ಅದೇ ರೀತಿ ಅವರು ಕೂಡ ಸ್ವಾಗತ ಅನುಭವಿಸ್ತಾರೆ. ನಮ್ಮ ಡಾಕ್ಟರ್ ಶ್ರೀಧರ್ ಅವರು ಕೂಡ ಇವತ್ತು ಪರವಾಗಿ ಹಾಗೂ ನಮ್ಮ ದೇವಸ್ಥಾನ ಆಡಳಿತ ಯೋಗೇಶ್ ಕೂಡ ವಿಶ್ವವಿಖ್ಯಾತ ಯುನೆಸ್ಕೋದಲ್ಲಿ ಅದು ನಾಮಿನೇಟ್ ಆಗಿ ಅದಕ್ಕೆ ನಮ್ಮ ಬೆಂಗಳೂರು ಚಿಕ್ಕ ಊರುಗಳು ಕೂಡ ಎಲ್ಲ ಕಡೆ ಪ್ರಸಿದ್ಧಿಯನ್ನು ಪಡೆದಿದೆ ಎಂದು ನಮಗೆಲ್ಲರೂ ಗೊತ್ತಿದೆ.
ಇಲ್ಲಿ ನಡೆಯುವಂಥ ಜಾತ್ರೆ ವಿಶ್ವವಿಖ್ಯಾತವಾದಂಥ ಜಾತ್ರೆ ಇದೆ. 2 ದಿನಗಳ ಕಾಲ 31 ಮತ್ತು 1ನೇ ತಾರೀಕು 2 ದಿವಸ ರಥೋತ್ಸವ ಇರುತ್ತೆ. ರಥೋತ್ಸವದ ಸಮಯದಲ್ಲಿ ಸುಮಾರು ಲಾಸ್ಟ್ ಇಯರ್ ಒಂದು 40,000 ಜನ ಇದ್ದಾರೆ ಅಂತ ಅಂದಾಜನ್ನು ನಾವು ಕೊಟ್ಟಿದ್ದು. ಅಷ್ಟೇ ಆಗ್ಬೋದು, ಅದಕ್ಕಿಂತಲೂ ಸಹ ಜಾಸ್ತಿ ಈ ವರ್ಷ ಕೂಡ ಇರ್ಬೋದು. ಏಕೆಂದರೆ ಎಕ್ಸಾಮ್ಸ್ ಎಲ್ಲ ಮುಗಿತಾ ಬಂದಿದೆ. ಹಾಗಾಗಿ ಪೇರೆಂಟ್ಸು ಮತ್ತು ಸಾರ್ವಜನಿಕರು ಭೇಟಿ ನೀಡುವಂತಹ ಸಾಧ್ಯತೆಗಳಿರುತ್ತೆ. ಈ ಸಮಯದಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಗರದಲ್ಲಿ ನಡೀಬಾರ್ದು ಮತ್ತು ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ಅದರಲ್ಲೂ ಕೂಡ ಸಾರ್ವಜನಿಕರು ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರೊಂದಿಗೆ ಸಹಕರಿಸಿ ಯಾವುದೇ ಸನ್ನಿವೇಶಗಳು ಬಂದಾಗ ಯಾವುದೇ ನಗರದ ಕೆಂಪೇಗೌಡ ಪುತ್ಥಳಿ ವೃತ್ತದಿಂದ ಜಾಥಾ ಮಾಡಿ ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ಛಾಯಾಗ್ರಾಹಕರು ನಡೆಸುವ ಪ್ರೀ ವೆಡ್ಡಿಂಗ್ ಶೂಟ್ಗಳು ನಿಷೇಧಿಸಿ ವಸ್ತ್ರ ಸಂಹಿತೆ ಜಾರಿ ಮಾಡುವಂತೆ ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರು ತಾಲೂಕು ಆಡಳಿತದ ಗಮನ ಸೆಳೆದಿದ್ದಾರೆ. ಒಂದಲ್ಲ ಒಂದು ವಿಭಿನ್ನ ವಿವಾದದಲ್ಲಿರುವ ಈ ದೇವಾಲಯವು ಸುಮಾರು 700 ವರ್ಷಗಳಷ್ಟು ಪುರಾತನವಾಗಿದ್ದು ಸಂಪೂರ್ಣವಾಗಿ ಕರಿಶಿಲೆಯಿಂದ ಪಾಂಡವರು ನಿರ್ಮಿಸಿದ ಈ ಮೂಲ ದೇವಾಲಯವನ್ನ ಸುಮಾರು ವರ್ಷಗಳ ಹಿಂದೆ ಹೊಯ್ಸಳರು ಮರು ನಿರ್ಮಾಣ ಮಾಡಿದ್ದಾರೆ ಎಂಬ ಪುರಾಣಗಳಿವೆ. ಪಾಶ್ಚಿಮಾತ್ಯ ಸಂಸ್ಕೃತಿ ಮೇಲೆ ಅವಲಂಬಿತವಾಗಿರುವ ನಮ್ಮ ಜನ ಫೋಟೋಶೂಟ್ ಹೆಸರಲ್ಲಿ ದೇವಾಲಯದ ಮುಂಭಾಗ ಅಶ್ಲೀಲವಾಗಿ ನಡೆದುಕೊಳ್ಳುತ್ತಿದ್ದಾರೆ. ಪ್ರಶ್ನಿಸಲು ಬರುವ ಸ್ಥಳೀಯ ಸಾರ್ವಜನಿಕರೊಂದಿಗೆ ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸುವ, ಪೊಲೀಸ್ ಠಾಣೆ ಮೆಟ್ಟಿಲೇರುವ ಪ್ರಕರಣಗಳು ಇವೆ ಎಂದು ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರು ತಿಳಿಸಿದ್ದಾರೆ. ಹಿಂದೂ ಧರ್ಮದ ಅಸ್ತಿತ್ವಕ್ಕೆ ಧಕ್ಕೆ ತರುವ ಪ್ರಯತ್ನ ಯಾರೂ ಮಾಡಬಾರದು. ದೇವಾಲಯಗಳು ಫೋಟೋಶೂಟ್ ನಡೆಸುವ ಪ್ರವಾಸಿ ತಾಣಗಳಲ್ಲ, ಅವುಗಳು ನಮ್ಮ ಧಾರ್ಮಿಕ ಭಾವನಾತ್ಮಕ ಸಂಬಂಧ ಹೊಂದಿರುವ ಸ್ಥಳಗಳು ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಹಿಂದೂ ಮುಖಂಡರಾದ ರಘು ಸಕಲೇಶ್ಪುರ, ಸ್ಥಳೀಯರಾದ ವಿನೋದ್ ಕಣಚೂರು, ಲೋಕೇಶ್ ದೇವಾಲದಕೆರೆ, ಪರಿಸರ ಪ್ರೇಮಿ ವಿಕ್ರಮ್ ಹುರುಡಿ, ಸಂತೋಷ್ ಮೇಕನಗದ್ದೆ, ಬೆಳ್ಳಿ ಭರತ್, ಸಂಜಯ್ ಕೊಟ್ಟಿಗೆಹಾರ, ಅಭಿಜಿತ್ ಭಟ್, ತಾರೇಶ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆನಂದ್, ಹಿಂದೂ ಹಿತರಕ್ಷಣಾ ವೇದಿಕೆಯ ಶಿವುಜಿಪಿ, ಎಸ್ಎಲ್ ಧರ್ಮೇಶ್, ಕೌಶಿಕ್ ಹೆಚ್ಎಂ, ದುಷ್ಯಂತ್ ಗೌಡ, ಜತಿನ್ ಕುಮಾರ್, ಸಂತೋಷ್, ಶ್ರೀಜಿತ್ ಗೌಡ, ವಿಜಿತ್ ಗೌಡ ಸೇರಿದಂತೆ ಸ್ಥಳೀಯರು ಹಾಜರಿದ್ದರು. HCN ನ್ಯೂಸ್ ಸಕಲೇಶ್ಪುರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಗತ್ತಿಗೆ ಜೈನ ಸಮುದಾಯದ ಕೊಡುಗೆ ಅಪಾರ, ಶಾಂತಿ ಸೌಹಾರ್ದತೆ ನಮ್ಮ ಜೀವನ ಮಾರ್ಗವಾಗಲಿ, ಶಾಸಕ ಸ್ವರೂಪ್ ಪ್ರಕಾಶ್ ಕರೆ. ಶಿಲುಬೆ ಬೆಟ್ಟ ಗಣಿಗಾರಿಕೆ ತಾತ್ಕಾಲಿಕ ಸ್ಥಗಿತ, ಸಮಸ್ಯೆ ಪರಿಹಾರಕ್ಕೆ 15 ದಿನಗಳ ಗಡುವು, ಎಡಿಸಿ ಭರವಸೆಯಿಂದ 5 ದಿನಗಳ ಮುಷ್ಕರ ಅಂತ್ಯ. ಮಲೆನಾಡಿನಲ್ಲಿ ಹೆಚ್ಚಿದ ಕಾಡಾನೆಗಳ ಹಾವಳಿ, ಮನೆ ಮುಂದೆ ನಿಲ್ಲಿಸಿದ್ದ ಆಟೋ ಜಖಂಗೊಳಿಸಿದ ಆನೆ, ಗ್ರಾಮಸ್ಥರಲ್ಲಿ ಹೆಚ್ಚಿದ ಆತಂಕ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ, ಅಂದರೆ HCN ನ್ಯೂಸ್.